ಸರ್ ಹೇಳಿ ಸರ್. ಮೊದಲನೇದಾಗಿ ನಮ್ಮ ಪತ್ರಿಕಾ ಪ್ರತಿನಿಧಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲು ಕಾರಣ ಏನಪ್ಪಾ ಅಂದ್ರೆ, ಇವಾಗಲೇ ಒಂದೂವರೆ ತಿಂಗಳಾಯ್ತು ಬೇಸಿಗೆ ಶುರು ಆಗಿ. ಹೆಂಗಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲು ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ. ಬೇರೆ ಜಿಲ್ಲೆಗಳಲ್ಲಿ 40 ರೀಚ್ ಆಗಲ್ಲ ಬಿಸಿಲು. ಅಲ್ಲಿ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತಾರೆ ಜಿಲ್ಲಾಧಿಕಾರಿಗಳು. ಆದ್ರೆ ಇಲ್ಲಿ 45ರಿಂದ 50 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಿಸಿಲಿನ ತಾಪಮಾನ ಬಿಡ್ತಾ ಇದೆ. ಆದರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೇವಲ ಪೇಪರ್ಗಳಲ್ಲಿ, ತಮ್ಮ ಪ್ರಚಾರಕ್ಕೋಸ್ಕರ ಪೇಪರ್ಗಳಲ್ಲಿ ಹೇಳೋದಾಗ್ಲಿ, ಏನ್ ಹೇಳ್ತಾರೆ ಅಂದ್ರೆ, ದಯವಿಟ್ಟು ಸಾರ್ವಜನಿಕರು ಹೊರಗಡೆ ಬರಬೇಡ್ರಿ, 10-12 ಗಂಟೆ 4 ಗಂಟೆ ಹೊರಗಡೆ ಬರಬೇಡ್ರಿ ಅಂತ ಹೇಳಿ. ಆದ್ರೆ ಇಲ್ಲಿನ ಪರಿಸ್ಥಿತಿ ಬರಲೇಬೇಕಾದಂತ ಪರಿಸ್ಥಿತಿ ಇದೆ. ಅಲ್ಲಿ ಬಂದಂತ ಜನಗಳಿಗೆ ಏನಾದರೂ ತಾವು ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡಿದ್ರ ಅಂತ ಅವ್ರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಹೀಟ್ ಆಕ್ಷನ್ ಪ್ಲಾನ್ ಅಂತ ಇರುತ್ತೆ, ಉಷ್ಣಾಂಶ ಕ್ರಿಯಾ ಯೋಜನೆ ಅಂತ ಹೇಳಿ. ಆ ಯೋಜನೆಗಳಲ್ಲಿ ಹಲವಾರು ಸಾರ್ವಜನಿಕರಿಗೆ ಅವರು ಸವಲತ್ತುಗಳನ್ನು ಮಾಡಿಕೊಡ್ಬೇಕು. ಒಂದೊಂದಾಗಿ ಹೇಳೋದಾದ್ರೆ, ನಗರಗಳ ಪ್ರತಿಯೊಂದು ರಸ್ತೆಗಳಲ್ಲಿ ಟ್ಯಾಂಕರ್ಗಳಿಂದ ನೀರನ್ನು ಚೆಲ್ಲಬೇಕು. ಯಾಕ ವಾತಾವರಣ ತಣ್ಣಗಾಗಿರಲ್ಲ ಅಂತ ಹೇಳಿ. ಮತ್ತೆ ಸಿಗ್ನಲ್ಗಳಲ್ಲಿ ಹಸಿರು ಬಟ್ಟೆಯಿಂದ ಇದು ಮಾಡಿ ಜನರಿಗೆ ನೆರಳಾಗುವಂತ ವ್ಯವಸ್ಥೆ ಮಾಡಬೇಕು. ನಾವು 1 ವರ್ಷದಿಂದ ನೋಡ್ತೀವಿ, ತಿಮ್ಮಾಪುರ್ ವೃತ್ತದಲ್ಲಿ ಮಾತ್ರ ಒಂದು ಹಸಿರು ಬಟ್ಟೆ ಕಟ್ಟಿದ್ದಾರೆ, ಹೊರತಾಗಿ ಬೇರೆ ಕಲಬುರಗಿ ಜಿಲ್ಲೆ ಯಾವ ವೃತ್ತದಲ್ಲೂ ಕೂಡ ಮಾಡಿಲ್ಲ. ಅದು ಕೇವಲ ಒಂದೇ ಸೈಡ್ ಮಾಡಿದ್ದಾರೆ. ಅದಕ್ಕೇನು 20 ಲಕ್ಷ ಅನುದಾನ ನೀಡಿದಾರೋ 40 ಲಕ್ಷ ನೀಡಿದಾರೋ ಗೊತ್ತಿಲ್ಲ. ಆ ಜಿಲ್ಲಾಧಿಕಾರಿಗೆ ನಾನು ಕೇಳ್ತಾ ಇದೀನಿ, ತಾವು AC ರೂಮಿಯಲ್ಲಿ ಕೂತ್ಕೊಂಡು ತಣ್ಣನೆ ಗಾಳಿ ಸವಿತಾ ಇದೀರಿ, ಹೊರತಾಗಿ ತಮಗೆ ಇಲ್ಲಿನ ಜನರ ಬಿಸಿಲು, ಇಲ್ಲಿನ ಜನರ ಬೆವರು ತಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ. ಆಯ್ತು, ಪ್ರಾಣಿಗಳಿಗೂ ಕೂಡ ಯಾವುದೇ ರೀತಿ ಒಂದು ಯೋಜನೆ ಮಾಡ್ತಾ ಇಲ್ಲ. ನಿಯಮದ ಪ್ರಕಾರ ಬೇಸಿಗೆ ಬಂತಂದ್ರೆ ಪ್ರಾಣಿಗಳಿಗೋಸ್ಕರ ಮೇವು ಖರೀದಿ ಮಾಡಬೇಕು, ಮೇವು ಸಂಗ್ರಹ ಮಾಡ್ಬೇಕಂತ ಈ ವಿಚಾರವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಕಾರ್ಮಿಕರು ನೋಡ್ಬೋದು, ನೀವು ಇವತ್ತು ಹೋಗಿ ಕಾರ್ಮಿಕರು 10 ಗಂಟೆಯಿಂದ ಸುಮಾರು 6 ಗಂಟೆವರೆಗೂ ಬಿಸಿಲಲ್ಲಿ ರಣ ಬಿಸಿಲಲ್ಲಿ ದುಡಿತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಬೇಕು? ಏನಾದ್ರು ಅವರಿಗೆ ಅಹಿತಕರ ಘಟನೆ ಆಯ್ತು, ಅವ್ರಿಗೆ ಹೀಟ್ ಸ್ಟ್ರೋಕ್ ಆಗಿ ಅವ್ರ ಅನಾಹುತ ಆದ್ರೆ ನೇರವಾಗಿ ಅದಕ್ಕೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರೇ ಕಾರಣ ಆಗ್ತಾರಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಆದಷ್ಟು ಬೇಗನೆ ತಾವು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮಾಡಬೇಕು. ಸಾರ್ವಜನಿಕರು ಏನು ನಿಬಿಡ ಪ್ರದೇಶಗಳು ಇರ್ತವೆ, ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು, ಹಸಿರು ಬಟ್ಟೆಯಿಂದ ನೆರಳಿನ ವ್ಯವಸ್ಥೆ ಆಗಿರಬಹುದು, ಅಥವಾ ಸಾರ್ವಜನಿಕ ಆಸ್ಪತ್ರೆಗಳು ಇದಕ್ಕಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡ್ಬೇಕಂತ ಹೇಳಿ ಕಾನೂನು ಹೇಳುತ್ತೆ. ಅದು ಕೂಡ ಬೇಸಿಗೆಯಲ್ಲಿ ಯಾವುದೇ ಸಾರ್ವಜನಿಕ ಆಸ್ಪತ್ರೆಗಳನ್ನ ಮಾಡ್ತಾ ಇಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಸ್ಟೇಟ್ಮೆಂಟ್ಗಳನ್ನು ಕೊಡೋದಾಗಿರ್ಬೋದು, ಜಾಹೀರಾತು ಹಾಕ್ಸೋದು ಮಾಡೋದು ಬಿಟ್ಟು ಕಾರ್ಯರೂಪಕ್ಕೆ ಬರ್ಲಿ ಅಂತ ಹೇಳಿ ನಾವು ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ. ಈಗ ನಮ್ಮ ಕಾರ್ಮಿಕರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಕಾರ್ಮಿಕರು ಬಿಸಿಲು ಅನ್ನೋದೇ ದುಡಿತಾ ಇದಾರೆ. ಅವ್ರಿಗೆ ಸಮಯಾವಧಿ ಕಡಿಮೆ ಮಾಡ್ರಿ. ಅವರು ಕೂಡ ನಿಮ್ ತರ ಮನುಷ್ಯರೇ ಇದಾರೆ ಮೇಡಮ್. ಹಾಗಾಗಿ ಅವ್ರ ಮೇಲೆ ಕೂಡ ಮಾನವೀಯತೆಯನ್ನು ತೋರಿ ಸ್ವಲ್ಪ. ಯಾಕ ಮಾನವ ಕುಲ ಅಂದ್ಮೇಲೆ ಎಲ್ಲರೂ ಒಂದೇ. ಹಾಗಾಗಿ ತಾವು ದಯವಿಟ್ಟು ಸಾರ್ವಜನಿಕರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ಬೇಸಿಗೆ ಏನೇನು ವ್ಯವಸ್ಥೆ ಮಾಡ್ಬೇಕು ಮಾಡಿ. ಇಲ್ಲವಾದ್ರೆ ನಾವು ಸ್ವತಃ ನಮ್ಮ ಸಂಘಟನೆ ಕಡೆಯಿಂದ ನೀರಿನ ವ್ಯವಸ್ಥೆ ಮಾಡ್ತೀವಿ. ತಮ್ಮ ಜಿಲ್ಲಾಡಳಿತಕ್ಕೆ ಆಗಲ್ಲ ಅಂದ್ರೆ ಹೇಳ್ರಿ, ನಾವೇ ಸಂಘಟನೆ ಕಡೆಯಿಂದ ವ್ಯವಸ್ಥೆ ಮಾಡ್ತೀವಿ. ದೇಣಿ ಸಂಗ್ರಹಣ ಮಾಡಿಬಿಟ್ಟು ನೀರಿನ ವ್ಯವಸ್ಥೆಯನ್ನ ಮಾಡುವಂತ ವ್ಯವಸ್ಥೆ ನಾವು ಇವತ್ತು ಮಾಡ್ತಾ ಇದೀವಿ. ಮಾಡಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ. ಅಲ್ಲಿ ಹೋಗಿ ನಮ್ಮ ಹೆಣ್ಣು ಮಕ್ಕಳ ಇವತ್ತು ನೋಡ್ಬೋದು, ಕೆಲವೊಂದು ವಾರ್ಡ್ಗಳಲ್ಲಿ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಹೆಣ್ಣು ಮಕ್ಕಳು ಕೊಡ ಬಿಂದಿಗೆ ಹಿಡ್ಕೊಂಡು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿ ಕರ್ಕೊಂಡು ಬರ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆನಂದ್ ದೊಡ್ಡಮನಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಕಲಬುರಗಿಯಲ್ಲಿ 55 ವಾರ್ಡ್ ಇದೆ. 55 ವಾರ್ಡ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟಿದೆ. ಅದರಲ್ಲಿ ಹೆಣ್ಮಕ್ಕಳು ಬಹಳಷ್ಟು ಕೊಡಗಳು ಒಯ್ದು ಬೋರ್ವೆಲ್ನಲ್ಲಿ ನೀರನ್ನು ಬರ್ತಾ ಇಲ್ಲ. ಈಗ ಬೋರ್ವೆಲ್ ಹೊಡೆಯುವ ಕೆಲಸಗಳು ಮಾಡಬೇಕು. ಈ ನಮ್ಮ ಗುಲ್ಬರ್ಗ ಕಾರ್ಪೊರೇಟರ್ಗಳು ಬಹಳಷ್ಟು ಕೆಲಸ ಮಾಡ್ತಾ ಇಲ್ಲ. ಆದರೆ ನೀರಿನ ಸಮಸ್ಯೆ ಬಹಳಷ್ಟಿದೆ ಕಲಬುರಗಿಯಲ್ಲಿ. ಅದಕ್ಕೆ ನಮ್ಮ DC ಮೇಡಮ್ ಅವರಿಗೆ ಒಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಕಾರ್ಪೊರೇಟರ್ಗಳಿಗೆ ಆದೇಶ ಮಾಡಬೇಕು, ಎಲ್ಲ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡಬೇಕು ಮತ್ತು ಬೋರ್ವೆಲ್ ಕೂಡ ಹೊಡೆಯುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಇಡೀ ನಮ್ಮ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ನೀರಿನ ಸಮಸ್ಯೆಗಳು ಭಾಳಷ್ಟು ತೊಂದರೆ ಇದೆ. ಕುಡಿಯೋ ನೀರು ಒಂದೊಂದು ವಾರ
10 ದಿನ ನೀರು ಏನದ ನೀರಿನ ನಳಗಳು ಬರಂಗಿಲ್ಲ. ಅದರ ಸಲುವಾಗಿ ಇದು ಬಹಳಷ್ಟು ಇದಕ್ಕೆ ಏನಪ್ಪಾ ಅಂದ್ರೆ ಬೆಂಬಲ ಕೊಡಬೇಕು ನೀರಿನ ಸಲುವಾಗಿ ಅಂತ ನನ್ನ ಎರಡು. ಮಹಾನಗರ ಪೌರರು ಕೂಡ ಇಲ್ಲಿ ಕಲಬುರಗಿಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಅವರು AC ಚೇಂಬರ್ನಲ್ಲಿ ಕುಂತು ಅವರು ಏನಪ್ಪಾ ಅಂತಂದ್ರೆ ಬರೇ AC ಚೇಂಬರ್ನಲ್ಲಿ ಕುಂತು ಕಾರ್ಪೊರೇಟ್ ಅವ್ರದ್ದೇನು ಕೆಲಸ ಏನದ ಮಾಡ್ತಾ ಇಲ್ಲ ಕಲಬುರಗಿಯಲ್ಲಿ. ಆದ ಕಾರಣ ತಾವು ಒಂದು ವೇಳೆ ಇದು ನೀರಿನ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಂತೂ ನಾವು ಹೇಳಲಿಕ್ಕೆ ಬಯಸ್ತಿದ್ದೀನಿ. ನಮ್ಮ ಹೆಸರು ಮೈತಾಬ್ ಖಾನ್, ಗೌರವಾಧ್ಯಕ್ಷರು, ಕಲಬುರಗಿ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಯಾದ್ಯಂತ ತಾಲೂಕಿಗೆ ಸುಮಾರು 1,000 ಬೋರ್ಗಳನ್ನು ಕೊರೆದಿದ್ದಾರೆ. ಪ್ರತಿ ತಾಲೂಕಿನಲ್ಲಿ ಕೂಡ SC TSP ಅನುದಾನದಲ್ಲಿ 1,000 ಬೋರ್ಗಳನ್ನು ಕೊರೆದಿದ್ದಾರೆ. ಇಲ್ಲಿ ಇವತ್ತಿಗೆ ಒಂದು ವರ್ಷ ಮೇಲ್ಗಡೆ ಆಯ್ತು, ಇನ್ನೂ ಕೂಡ ಅದಕ್ಕೆ ಬೋರ್ವೆಲ್ ಮೋಟರ್ಗಳನ್ನ ಅಳವಡಿಸಿಲ್ಲ, ವಿದ್ಯುತ್ ಕಂಬದ ಕಲೆಕ್ಷನ್ ಕೊಟ್ಟಿಲ್ಲ, ಇನ್ನೂ ನೀರು ಬಂದಿಲ್ಲ. ಆದ್ರೆ ಕಾಟಾಚಾರಕ್ಕೆ ಬೋರ್ವೆಲ್ ಹಾಕ್ಸ್ಬಿಟ್ಟು ಜನರಿಗೆ ನೀರೇ ಸಿಗ್ಲಿಲ್ಲ ಅಂದ್ರ ತಾವು ಬಿಲ್ ಇದು ಎಲ್ರಿಗೂ ಕಣ್ಣಿಗೆ ಕಾಣುವ ಏನ್ ಅನಿಸ್ತಪ್ಪ ಅಂದ್ರೆ ನೀವು ಬಿಲ್ ಎತ್ತಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರು ಕೇಳ್ತಾ ಇದ್ದೀವಿ, ಜಿಲ್ಲೆಯಲ್ಲಿ ಬೋರ್ವೆಲ್ ಹಾಕಿಸ್ತಾ ಇದ್ದೀರಿ, ಅವು ಪ್ರಾರಂಭ ಆಗ್ತೀವೇನೋ ಇಲ್ವೇನೋ ತಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಂತ ಹೇಳಿ ಒಂದು ಇಲಾಖೆ ಇದೆ. ಆ ಇಲಾಖೆಯಲ್ಲಿ ಸುಮಾರು 20 ರಿಂದ 30 ಟ್ಯಾಂಕರ್ಗಳು ಇನ್ನೂ ಅಲ್ಲೇ ನಿಂತಿದ್ದಾವು. ಅವು ನಿಂತಲ್ಲೇ ನಿಂತ್ಬಿಟ್ರು ಅದ್ರ ಟೈರ್ಗಳು ಕೂಡ ಹಾಳಾಗಿ ಹೋಗ್ತದೆ. ಇನ್ನೂ ಕೂಡ ಯಾವ ಹಳ್ಳಿಗೆ ಬಿಡ್ತಾ ಇಲ್ಲ, ಯಾವ ವಾರ್ಡ್ಗಳಿಗೆ ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ನಾವು ಉಸ್ತುವಾರಿ ಸಚಿವರಿಗೆ ಮತ್ತ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ತಾವೇನು ಕೊನೆ ವರ್ಷದಲ್ಲಿ ಬೋರ್ಗಳನ್ನು ಹಾಕಿಸಿದ್ರಿ, ಅದಕ್ಕೆ ಆದಷ್ಟು ಬೇಗನೆ ಮೋಟರ್ಗಳನ್ನು ವ್ಯವಸ್ಥೆ ಮಾಡಿ ಅದರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದೀವಿ.